ಆ ಮೂರು ಮಾನದಂಡಗಳು ಕ್ರೈಟೀರಿಯಾಗಳು ಏನು? ಓಕೆ, ಅದರ ಪ್ರಕಾರ ಯಾವಾಗ 2006ರಲ್ಲಿ ಯಾರು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ 3 ಮಾನದಂಡಗಳು ಕೊಡುತ್ತೆ. ಅದೇನು ಅಂದ್ರೆ ನಂಬರ್ ಒನ್ ಆಲ್ಮೋಸ್ಟ್ ರೌಂಡ್ ಶೇಪ್ ಅಂತ ಕರಿತೀವಿ. ಎಂತ ಇರಬೇಕು? ಒಂದು ಆಕಾಶಕಾಯದ ಗ್ರಹ ಅಂತ ಕರಿಬೇಕಂದ್ರೆ ಏನಾಗಿರ್ಬೇಕು? ಆಲ್ಮೋಸ್ಟ್ ರೌಂಡ್ ಶೇಪ್ ಇರ್ಬೇಕಂದ್ರೆ ಅಂದ್ರೆ ಗೋಳಾಕಾರ ಇರ್ಬೇಕಂತೆ. ಗೋಳಾಕಾರ ಅಥವಾ ಲಘು ಗೋಳಾಕಾರ ಇರ್ಬೇಕು. ಈಗ ನಿಮ್ಗೆ ಗೊತ್ತಿದೆ ರೌಂಡ್ ಶೇಪ್ ಇರೋ ಕಾರಣ ಯಾರು? ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಬರೋ ಕಾರಣ ಏನು? ಮಾಸ್. ಸೊ ಅಂದ್ರೆ ಅವ್ರು ಸೂಕ್ತವಾದಂತಹ ಮಾಸ್ ಇದ್ರೆ ಅದ್ ತಕ್ಕಂತೆ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ, ಅದ್ ತಕ್ಕಂತೆ ಏನಿರುತ್ತೆ? ಶೇಪ್ ರೌಂಡ್ ಇರುತ್ತೆ. ಸೊ ಅದನ್ನ ಆಲ್ಮೋಸ್ಟ್ ರೌಂಡ್ ಶೇಪ್ ಇರಬೇಕು ಫಸ್ಟ್ ಕ್ರೈಟೀರಿಯಾ. ಸೆಕೆಂಡ್ ಕ್ರೈಟೀರಿಯಾ, ಒಂದು ಆಕಾಶಕಾಯನ ಗ್ರಹ ಅಂತ ಕರಿಬೇಕಂದ್ರೆ ಇದು ಸೂರ್ಯನ ಸುತ್ತನೇ ಪರಿಭ್ರಮಿಸಬೇಕು. ಆರ್ಬಿಟ್ ಅರೌಂಡ್ ದ ಸನ್ ಅಂತ ಕರಿತೀವಿ. ಆರ್ಬಿಟ್ ಅರೌಂಡ್ ದ ಸನ್ ಅಂತ ಕರಿತೀವಿ. ಅಂದ್ರೆ ಸೂರ್ಯನ ಸುತ್ತದೆ, ಬೇರೆ ಕಡೆ ಅಲ್ಲ, ಸೂರ್ಯನ ಸುತ್ತ ಪರಿಭ್ರಮಿಸಬೇಕು. ಅಂದ್ರೆ ಏನರ್ಥ ಸರ್? ಈಗ ಫಾರ್ ಎಕ್ಸಾಂಪಲ್ ಚಂದ್ರ ಯಾರ ಸುತ್ತ ಇದೆ? ಭೂಮಿ ಸುತ್ತ. ಸೊ ಚಂದ್ರನ ಗ್ರಹ ಅಂತ ಕರೆಯಲ್ಲ, ಕರಿತೀವಿ ಉಪಗ್ರಹ ಅಂತ ಕರಿತೀವಿ. ವೆರಿ ಸಿಂಪಲ್, ಕರೆಕ್ಟಾ? ಸೊ ಚಂದ್ರ ಏನಾದ್ರು ಸೂರ್ಯನ ಸುತ್ತಿದ್ರೆ ಅವಾಗ ಗ್ರಹ ಅಂತ ಕರಿತಿದ್ವಿ. ಈಗ ಅದೇ ರೀತಿ ಭೂಮಿ ಯಾರ ಸುತ್ತ? ಸೂರ್ಯನ ಸುತ್ತ. ಅದೇ ಭೂಮಿ ಏನಾದ್ರು ಸೂರ್ಯನ ಸುತ್ತ ಇದ್ರೆ ಅವಾಗ ಭೂಮಿನೂ ಕೂಡ ಗ್ರಹ ಅಲ್ಲ. ಸೊ ಸೆಕೆಂಡ್ ಪಾರ್ಟ್ ಏನು? ಭೂಮಿ ಸುತ್ತ ಯಾವ್ದು ಅದು ಸೂರ್ಯನ ಸುತ್ತಾನೆ ಪರಿಭ್ರಮಿಸಬೇಕು. ಇಟ್ ಶುಡ್ ಆರ್ಬಿಟ್ ಅರೌಂಡ್ ದ ಸನ್. ಬರ್ಕೊಳ್ಳೋದ್ನ ಆರ್ಬಿಟ್ ಅರೌಂಡ್ ದ ಸನ್. ಸೂರ್ಯನ ಸುತ್ತ ಪರಿಭ್ರಮಿಸಬೇಕು. ಏನರ್ಥ ಅಂದ್ರೆ ನೋಡಿ, ಇದು ಸೂರ್ಯ ಅನ್ಕೊಳ್ಳಿ, ಇದು ಸೂರ್ಯ. ಅಂಡ್ ನಾವು ಭೂಮಿ ಸೂರ್ಯನ ಸುತ್ತ ಏನ್ ಮಾಡ್ತಾ ಇದೆ? ಸುತ್ತಾ ಇದೆ ಭೂಮಿ. ಕ್ಲಿಯರಾ? ಸೊ ಸೂರ್ಯನ ಸುತ್ತ ಸುತ್ತೋದಕ್ಕೆ ಈ ನಮ್ಮ ಭೂಮಿ ಇರ್ಬೋದು, ಬೇರೆ ಗ್ರಹ ಇರ್ಬೋದು, ಅದು ಅನುಸರಿಸುವ ಈ ರೂಟ್ ನ, ಈ ಪಾತ್ ನ ಕಕ್ಷೆ ಆರ್ಬಿಟ್ ಅಂತ ಕರಿತೀವಿ. ಕ್ಲಿಯರ್? ಸೊ ದ ಪಾತ್ ಫಾಲೋಡ್ ಬೈ ದ ಅರ್ತ್ ಆರ್ ಎನಿ ಅದರ್ ಪ್ಲಾನೆಟ್ ಟು ಗೋ ಅರೌಂಡ್ ದ ಸನ್ ಅನ್ಕೊಳಿಸೋದಕ್ಕೆ ದಟ್ ಇಸ್ ಕಾಲ್ಡ್ ವಾಟ್? ಆರ್ಬಿಟ್. ಸೊ ಇದು ಸೂರ್ಯನ ಸುತ್ತ ಯಾರು ಸುತ್ತ ಇರೋದು? ಭೂಮಿ. ಸೊ ಭೂಮಿ ಅನುಸರಿಸುವ ಈ ಪಥವನ್ನು ಅಂತ ಕರಿತೀವಿ ಆರ್ಬಿಟ್ ಅಂತ ಕರಿತೀವಿ. ಕ್ಲಿಯರ್? ಈಗ ನಮ್ಮ ಭೂಮಿ ಯಾವ ಶೇಪ್ ಇದೆ? ಆಲ್ಮೋಸ್ಟ್ ರೌಂಡ್ ಶೇಪ್ ಇದೆ. ಸೊ ಫಸ್ಟ್ ಕ್ರೈಟೀರಿಯಾ ಮುಗೀತು. ಸೆಕೆಂಡ್, ಸೂರ್ಯನ ಸುತ್ತ ಇದೆ, ಸೆಕೆಂಡ್ ಕ್ರೈಟೀರಿಯಾ ಕೂಡ ಮುಗೀತು. ಅಂಡ್ ಥರ್ಡ್ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಅಂದ್ರೆ ಈ ನಮ್ಮ ಭೂಮಿ ತನ್ನ ಕಕ್ಷೆಯಲ್ಲಿ ಸೂರ್ಯನ ಸುತ್ತಬೇಕಾದ್ರೆ ಯಾವ್ದಾದ್ರು ಬೇರೆ ಏನಾದ್ರು ವಸ್ತುಗಳು ಅಡ್ಡ ಬಂದ್ರೆ, ತನ್ನ ದಾರಿ ಏನಾದ್ರು ವಸ್ತುಗಳು ಅಡ್ಡ ಬಂದ್ರೆ, ಏನಾದ್ರು ಕಾಯಗಳು ಅಡ್ಡ ಬಂದ್ರೆ, ಯಾವ್ದಾದ್ರು ಕಲ್ಲುಗಳು ಅಡ್ಡ ಬಂದ್ರೆ ತನ್ನ ಗುರುತ್ವಾಕರ್ಷಣ ಬಲದಿಂದ ಅದನ್ನ ಎಟ್ಕೊಂಡು ದಾರಿನ ಕ್ಲಿಯರ್ ಮಾಡ್ಕೋಬೇಕು. ಆಯ್ತಾ? ಅಂದ್ರೆ ಥರ್ಡ್ ಕ್ರೈಟೀರಿಯಾ ಏನಂದ್ರೆ ಇಟ್ ಶುಡ್ ಕ್ಲಿಯರ್ ಇಟ್ಸ್ ನೇಬರ್ಹುಡ್ ಅಂತ ಕರಿತೀವಿ. ಎಂತ ಬರ್ತೀರಾ? ಕ್ಲಿಯರ್ ಇಟ್ಸ್ ನೇಬರ್ಹುಡ್. ಅಂದ್ರೆ ಅರ್ಥ ಏನು? ತನ್ನ ಪಥವನ್ನ ಅಡಚಣೆಗಳಿಂದ ವಿಮುಕ್ತಗೊಳಿಸಿರಬೇಕು. ಪಥ ಅಡಚಣೆಗಳಿಂದ ಮುಕ್ತಗೊಂಡಿರಬೇಕು. ತನ್ನ ಕಕ್ಷೆ ಅಥವಾ ತನ್ನ ಪಥದಲ್ಲಿ ಯಾವುದೇ ಅಡಚಣೆ ಇರಬಾರದು, ಅಡಚಣೆಯಿಂದ ವಿಮುಕ್ತಗೊಂಡಿರಬೇಕು. ಸೊ ಥರ್ಡ್ ಕ್ರೈಟೀರಿಯಾ ಏನು? ಕ್ಲಿಯರ್ ಇಟ್ಸ್ ನೇಬರ್ಹುಡ್. ಹೇಗೆ ಸರ್ ಅಂದ್ರೆ ಎಲ್ಲ ಬೋರ್ಡ್ ನೋಡಿ. ಸೊ ಈ ಭೂಮಿ ತಾನು ಹೋಗ್ತಾ ಇರುವಂತಹ ಮಾರ್ಗದಲ್ಲಿ, ಪಥದಲ್ಲಿ ಏನಾದ್ರೂ ಬೇರೆ ಆಕಾಶಕಾಯಗಳು, ಸೆಲೆಸ್ಟಿಯಲ್ ಬಾಡೀಸ್, ದೊಡ್ಡ ದೊಡ್ಡ ಚೂರುಗಳು, ಪಾರುಗಳು ಅಡ್ಡ ಬಂದ ಏನಾಗುತ್ತೆ? ಅಡ್ಡ ಬಂದ ತಕ್ಷಣ ಎಳ್ಕೊಂಡು ತನ್ನ ದಾರಿನ ಕ್ಲಿಯರ್ ಮಾಡ್ಕೊಬಿಡುತ್ತೆ. ರಿಫ್ಲೆಕ್ಟ್ ಮಾಡಿ ದಾರಿ ಕ್ಲಿಯರ್ ಮಾಡ್ಕೊಳುತ್ತೆ. ಒಟ್ಟಿನಲ್ಲಿ ತನ್ನ ಪಥವನ್ನ ಏನ್ ಮಾಡ್ಕೊಳುತ್ತೆ? ಕ್ಲಿಯರ್ ಮಾಡ್ಕೊಳುತ್ತೆ. ತನ್ನ ಪಥವನ್ನ ಕ್ಲಿಯರ್ ಮಾಡ್ಕೊಳುತ್ತೆ. ಅರ್ಥ ಆಯ್ತಾ? ಕ್ಲಿಯರ್? ಸೊ ಈ ಅರ್ಥ ಇಲ್ವಾ? ಕ್ಲಿಯರ್? ಸೊ ಈ ಮೂರು ಕ್ರೈಟೀರಿಯಾನ ಒಪ್ಕೊಳ್ಳುವಂತ ಆಕಾಶಕಾಯವನ್ನ ಎಂತ ಕರಿತೀವಿ? ಪ್ಲಾಂಟ್ಸ್ ಕರಿತೀವಿ. ಅರ್ಥ ಆಯ್ತಾ? ಏನ್ ಫಸ್ಟ್ ಪಾಯಿಂಟ್? ಈಗ ಫಾರ್ ಎಕ್ಸಾಂಪಲ್ ಈ ಬಾಟಲ್ ನಾನು ಪ್ಲಾಂಟ್ ಕರಿಬೇಕಾದ್ರೆ ಏನಿರ್ಬೇಕು? ಫಸ್ಟ್ ಪಾಯಿಂಟ್ ಆಲ್ಮೋಸ್ಟ್ ರೌಂಡ್ ಶೇಪ್ ಇರಬೇಕು. ಸೆಕೆಂಡ್ ಪಾಯಿಂಟ್, ಇದು ಸೂರ್ಯನ ಸುತ್ತನೇ ಸುತ್ತಬೇಕು ಹೊರತು ಬೇರೆ ಗ್ರಹದ ಸುತ್ತ ಸುತ್ತಬಾರದು. ಕ್ಲಿಯರಾ? ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ತಾನು ಸೂರ್ಯನ ಸುತ್ತಬೇಕಾದ್ರೆ ಏನೋ ಅಡಚಣೆ ಬಂದ್ರೆ ಏನಾಗುತ್ತೆ? ಅಡಚಣೆ ಬಂದ್ರೆ ತಾನು ಎಳ್ಕೊಂಡು ಡಿಫ್ಲೆಕ್ಟ್ ಮಾಡೋ ತನ್ನ ಮಾರ್ಗವನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಕಾಲ್ ಕ್ಲಿಯರ್ ಇಟ್ಸ್ ನೇಬರ್ಹುಡ್. ಕ್ಲಿಯರ್? ಈ ಮೂರು ಮಾನದಂಡಗಳನ್ನ ಒಪ್ಕೊಳ್ಳುವಂತ ಆಕಾಶಕಾಯ ಹೆಸರೇನು? ಗ್ರಹ ಅಂತ ಕರಿತೀವಿ. ಅರ್ಥ? ಈ ಮೂರು ಪಾಯಿಂಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಮತ್ತು ಸೆಕೆಂಡ್ ಪಾಯಿಂಟ್ ಮಾತ್ರ ಒಪ್ಕೊಂಡ್ರೆ ದಟ್ ಇಸ್ ಕುಜಗ್ರಹ.
ಈ ಮೂರು ಕ್ರೈಟೀರಿಯಾಗಳಲ್ಲಿ ಮಾನದಂಡಗಳಲ್ಲಿ ಮೊದಲನೇ ಮತ್ತು ಎರಡನೇ ಮಾನದಂಡಗಳನ್ನ ಮಾತ್ರ ಒಪ್ಕೊಂಡ್ರೆ ಅವಾಗ ಅದನ್ನ ಕುಬ್ಜ ಗ್ರಹ ಆಗ್ತದೆ. ಏನ್ ಸರ್ ಅರ್ಥ? ಮೊದಲೇ ಪಾಯಿಂಟ್ ಯಾವುದು? ಆಲ್ಮೋಸ್ಟ್ ರೌಂಡ್ ಶೇಪ್ ಇರ್ಬೇಕಾ? ಸೆಕೆಂಡ್ ಪಾಯಿಂಟ್ ಏನು? ಸೂರ್ಯನ ಸುತ್ತಾ ಇದೆ. ಪಾಯಿಂಟ್ ಆಗೋದಿಲ್ಲ. ಥರ್ಡ್ ಪಾಯಿಂಟ್ ಯಾಕಾಗಲ್ಲ ಅಂದ್ರೆ, ತನ್ನ ಪದದಲ್ಲಿ ಯಾರೋ ಅಡಚಣೆ ಬಂದ್ರೆ, ಏನಾದ್ರು ಬಂದ್ರೆ ಅದನ್ನ ಡಿಫ್ಲೆಕ್ಟ್ ಅಟ್ರಾಕ್ಟ್ ಮಾಡೋಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇರೋದಿಲ್ಲ. ಯಾಕೆ ಗ್ರಾವಿಟೇಷನಲ್ ಫೋರ್ಸ್ ಇರಲಿಲ್ಲ ಅಂದ್ರೆ, ಅದಕ್ಕೆ ಮಾಸ್ ಕಡಿಮೆ ಇದೆ. ಮಾಸ್ ಕಡಿಮೆ ಇರೋದಕ್ಕೆ ಜಿ ಕಡಿಮೆ ಇದೆ. ಜಿ ಕಡಿಮೆ ಇರೋದಕ್ಕೆ ಕ್ಲಿಯರ್ ಮಾಡಕ್ಕಾಗಲ್ಲ. ಅರ್ಥ ಹೇಳ್ತಾರೆ ನಿಮ್ಗೆ? ಸೊ ಮಾಸ್ ಕಡಿಮೆ ಇರೋದಕ್ಕೆ ಏನ್ ಕಡಿಮೆ ಇದೆ? ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರೋದಿದೆ. ಕಡಿಮೆ ಇರೋದಕ್ಕೆ ತನ್ನ ಅಡಚಣೆಗಳನ್ನ ಕ್ಲಿಯರ್ ಮಾಡಕ್ ಆಗೋದಿಲ್ಲ. ಓಕೆ, ಏನಕ್ಕೆ? ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ? ಮಾಸ್ ಕಡಿಮೆ ಇದೆ. ಮಾಸ್ ಕಡಿಮೆ ಇರೋದಕ್ಕೆ ಅದ್ರ ಹೆಸರು ಡ್ವಾರ್ಫ್ ಅಂತ. ಒಪ್ಕೋತೀರಾ? ಹೆಸರು ಕ್ಲಿಯರ್? ಅರ್ಥ? ಸೊ ಮಾಸ್ ಕಡಿಮೆ ಇರೋದಕ್ಕೆ ಅದಕ್ಕೆ ಇಲ್ಲ. ಯಾವಾಗ ಗುರುತ್ವಾಕರ್ಷಣ ಬಲ ಇರೋದಿಲ್ವೋ ತನ್ನ ಪಥವನ್ನ ವಿಮುಕ್ತಗೊಳಿಸಕ್ಕಾಗೋದಿಲ್ಲ. ಓಕೆ, ಸೊ ಲಾಸ್ಟ್ ಕ್ರೈಟೀರಿಯಾ ಒಪ್ಕೊಳ್ಳಲ್ಲ. ಅದು ಕ್ಲೇಡ್ಸ್ ನೇಬರ್ಹುಡ್ ಆಗೋದಿಲ್ಲ. ಯಾಕಾಗಲ್ಲ? ಯಾಕಾಗಲ್ಲ? ಅದಕ್ಕೆ ಇರ್ಬೇಕಾ? ಅದಕ್ಕೆ ಬೇಕಿರುವಂತ ಗುರುತ್ವಾಕರ್ಷಣ ಬಲ ಇಲ್ಲ. ಯಾಕಿಲ್ಲ? ಮಾಸ್ ಕಡಿಮೆ ಇದೆ. ಮಾಸ್ ಕಡಿಮೆ ಇರೋದಕ್ಕೆ ಅದು ಹೆಸರೇನು? ಡ್ವಾರ್ಫ್. ಕ್ಲಿಯರ್? ಅರ್ಥ? ಸೊ ಈ ಮೂರು ಕ್ರೈಟೀರಿಯಾದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಒಪ್ಕೊಂಡ್ರೆ ಗ್ರಹ, ಫಸ್ಟ್ ಸೆಕೆಂಡ್ ಒಪ್ಕೊಂಡ್ರೆ ಕುಬ್ಜ ಗ್ರಹ. ಫಸ್ಟ್ ಕ್ರೈಟೀರಿಯಾ ಮಾತ್ರ ಒಪ್ಕೊಂಡ್ರೆ ಎಸ್ 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 ಬಿ. ಫಸ್ಟ್ ಕ್ರೈಟೀರಿಯಾ ಮಾತ್ರ ಒಪ್ಕೊಂಡ್ರೆ only the first criteria. If the only the first criteria, such celestial body or object is called SSSB. Andre S andre small solar system bodies. Small solar system, small solar system bodies. ಕಿರು ಸೌರಮಂಡಲ ಕಾಯಗಳು, ಚಿಕ್ಕ ಅಥವಾ ಪುಟ್ಟ ಸೌರಮಂಡಲ ಕಾಯಗಳು, ಕಿರು ಸೌರಮಂಡಲ ಕಾಯಗಳು, ಕಿರು ಸೌರಮಂಡಲ ಕಾಯಗಳು. ಕ್ಲಿಯರಾ? ಅಂದ್ರೆ ಈ ಮೂರು ಕ್ರೈಟೀರಿಯಾಗಳಲ್ಲಿ ಮೊದಲ ಮಾತ್ರ ಏನದು ಅಂದ್ರೆ ಅರ್ಥ ಏನು ಸರ್? ಆಲ್ಮೋಸ್ಟ್ ರೌಂಡ್ ಶೇಪ್ ಇದೆ. ಓಕೆ, ಆಲ್ಮೋಸ್ಟ್ ಗ್ರಾವಿಟಿ ಇದೆ, ಮಾಸ್ ಇದೆ. ಓಕೆ, ಈ ಟ್ರಿಪಲ್ ಎಸ್ ಬಿಗಳು ಅಂದ್ರೆ ಫಸ್ಟ್ ಕ್ರೈಟೀರಿಯಾ ಮಾತ್ರ ಒಪ್ಕೊಳ್ಳುವಂತಹ ಟ್ರಿಪಲ್ ಎಸ್ ಬಿಗಳು ಇನ್ಯಾವುದು ಅಲ್ಲ, ಅವುಗಳೇ ಆಸ್ಟ್ರಾಯ್ಡ್ಸ್, ಅವುಗಳೇ ಕಾಮೆಟ್ಸ್ ಮತ್ತು ಅವುಗಳನ್ನೇ ನಾವು ಮೀಟೋರೈಟ್ಸ್ ಅಂತ ಕರೆದು. ಈ ಮೀಟೋರೈಟ್ಸ್ ಇವು ಮೂರುಗಳನ್ನೇ ನಾವು ಎಂತ ಕರ್ತೀವಿ? ಟ್ರಿಪಲ್ ಎಸ್ ಬಿ ಅಂತ ಕರ್ತೀವಿ. ಆಯ್ತಾ? ಶುದ್ಧ ಗ್ರಹಗಳು, ಧೂಮಕೇತುಗಳು ಮತ್ತು ಉಲ್ಕೆಗಳನ್ನೇ ನಾವು ಕಿರು ಸೌರಮಂಡಲ ಕಾಯಗಳು ಅಂತ ಕರೆಯೋದು. Asteroids, comets and meteorites are nothing but small solar system bodies. ಆಯ್ತಾ? ಸೊ ಇದ್ರ ಪ್ರಕಾರ ಗ್ರಹಗಳೆಷ್ಟು? 8. ಕುಬ್ಜ ಗ್ರಹ ಎಷ್ಟು? 6. ಉಳಿದವೆಲ್ಲ ಇಲ್ಲಿದ್ದಾವೆ. ಯಾವುದು? ಶುದ್ಧ ಗ್ರಹಗಳು, ಧೂಮಕೇತುಗಳು ಮತ್ತು ಉಲ್ಕೆಗಳು. ಇವುಗಳನ್ನ ನಾವು ಎಂತ ಕರ್ತೀವಿ? ಇವುಗಳನ್ನ ನಾವು ಸ್ಮಾಲ್ ಸೋಲಾರ್ ಸಿಸ್ಟಮ್ ಬಾಡೀಸ್, ಕಿರು ಸೌರಮಂಡಲ ಕಾಯಗಳು ಅಂತ ಕರ್ತೀವಿ. ಕ್ಲಿಯರಾ? ಕ್ಲಿಯರ್? ಸೊ ಈ ಕಿರು ಸೌರಮಂಡಲ ಕಾಯಗಳಾದಂತಹ ಶುದ್ಧ ಗ್ರಹ, ಧೂಮಕೇತುಗಳು ಮತ್ತು ಉಲ್ಕೆಗಳು ಫಸ್ಟ್ ಕ್ರೈಟೀರಿಯಾ ಮಾತ್ರ ಒಪ್ಕೋತವೆ. ಏನ್ ಫಸ್ಟ್ ಕ್ರೈಟೀರಿಯಾ? ಆಲ್ಮೋಸ್ಟ್ ರೌಂಡ್ ಶೇಪ್. ಸೆಕೆಂಡ್ ಕ್ರೈಟೀರಿಯಾ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡ್ ಕ್ರೈಟೀರಿಯಾ ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ, ಅದು ಸೂರ್ಯನ ಸುತ್ತ ಅಲ್ಲ, ಬೇರೆ ಕಡೆ ಸುತ್ತಾ ಇರ್ತಾವು. ಸೂರ್ಯನ ಸುತ್ತ ಅಲ್ದಂಗೆ ಬೇರೆ ಕಡೆ ಸುತ್ತಾ ಇರ್ತಾವೆ. ಅದಕ್ಕೆ ಅದು ಸೆಕೆಂಡ್ ಕ್ರೈಟೀರಿಯಾ ಒಪ್ಕೊಳ್ಳಲ್ಲ. ಥರ್ಡ್ ಕ್ರೈಟೀರಿಯಾ, ಅದು ತನ್ನ ಪಥವನ್ನು ಕ್ಲಿಯರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಇದಕ್ಕಿಂತ ಚಿಕ್ಕದು. ಅದಕ್ಕಿಂತ ಕುಬ್ಜ ಗ್ರಹಕ್ಕಿಂತ ಚಿಕ್ಕದು.
ಅಂದ್ರೆ ಮಾಸು ಕಡಿಮೆ ಆಯ್ತು, ಗ್ರಾವಿಟಿ ಕಡಿಮೆ ಆಯ್ತು ಅಲ್ಲ. ಸೊ ಥರ್ಡ್ ಪಾಯಿಂಟ್ ಕ್ಲಿಯರ್ ಆಗಲ್ಲ. ಸೊ ಫಸ್ಟ್ ಪಾಯಿಂಟ್ ಮಾತ್ರ ಒಪ್ಕೊಳ್ಳುವಂಥದ್ದು ಯಾರು? ಟ್ರಿಪಲ್ ಎಸ್ ಪಿಗಳು, ಅವುಗಳೇ ಶುದ್ಧ ಗ್ರಹಗಳು, ಧೂಮಕೇತುಗಳು ಮತ್ತು ಉಲ್ಕಗಳು. ಕ್ಲಿಯರಾ? ಅರ್ಥ ಇಲ್ವಾ? ಓಕೆ. ಸೊ ಈಗ ನಮ್ಮ ಕ್ಲಾಸಲ್ಲಿ ನಾವೀಗ ಸದ್ಯಕ್ಕೆ ಗ್ರಹಗಳು ಮುಗಿಸಾಯ್ತು, ಆಮೇಲೆ ಕುಬ್ಜ ಗ್ರಹ ಮುಗಿಸಾಯ್ತು. ಕ್ಲಿಯರ್? ಗ್ರಹಗಳು ಎಷ್ಟು? 8. ಕುಬ್ಜ ಗ್ರಹ ಎಷ್ಟು? 6. ಯಾವುದು ಗೊತ್ತಿದೆ ನಿಮಗೆ? ಪ್ಲೂಟೋ, ಹೋಮಿಯಾ, ಮಾಕೆ ಮಾಕೆ, ಎರಿಸ್, ನೆಪ್ಚೂನ್ ಆಚೆಗಿದಾವೆ ಆಯ್ತಾ. ಅಲ್ಲಿ ಸೀರೀಸ್ ಮತ್ತು ಹೈಜಿಯಾ ನೆಪ್ಚೂನ್ನ ಒಳಗಿದೆ. ಸಾರಿ, ಎಲ್ಲಿದೆ? ಶುದ್ಧಗಳ ಪಟ್ಟಿಯಲ್ಲಿದೆ ಆಯ್ತಾ. ಇವುಗಳ ಅತಿ ದೊಡ್ಡದು ಯಾವುದು? ಪ್ಲೂಟೋ. ಅತಿ ಚಿಕ್ಕದಾದು ಎರಿಸ್. ಸಾರಿ, ಅತಿ ಚಿಕ್ಕದಾದು ಹೈಜಿಯಾ. ವೆರಿ ಗುಡ್. ಅತಿ ದೊಡ್ಡದಾದು ಪ್ಲೂಟೋ, ಅತಿ ಚಿಕ್ಕದಾದು ಹೈಜಿಯಾ. ಅತಿ ಹತ್ತಿರದಲ್ಲಿರೋದು ಯಾವುದು? ಸಿರೀಸ್. ಅದು ದೂರದಲ್ಲಿರೋದು ಎರಿಸ್. ಸೂರ್ಯನಿಗೆ ಅತಿ ಹತ್ತಿರದಲ್ಲಿರೋದು ಯಾವುದು? ಸೀರೀಸ್. ದೂರದಲ್ಲಿರೋದು ಯಾವುದು? ಎರಿಸ್. ಕ್ಲಿಯರಾ? ಕ್ಲಿಯರ್. ಸೊ ಇಷ್ಟಾದ ಮೇಲೆ ಒಂದು ವಿಷಯ ಗೊತ್ತಿರಲಿ, ಸೀರೀಸ್ ಮತ್ತು ಹೈಜಿಯಾ ಎಲ್ಲಿದೆ? ಆಸಿಡ್ ಬೆಲ್ಟ್ ಅಲ್ಲಿದೆ. ಕರೆಕ್ಟಾಗಿ ಕೆಲ್ಸ್ಕೊಳ್ಳಿ. ಈಗ ಈ ಮಾತನ್ನ ಕರೆಕ್ಟಾಗಿ ಕೆಲ್ಸ್ಕೊಳ್ಳಿ. ಸೀರೀಸ್ ಮತ್ತು ಹೈಜಿಯಾ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿದೆ, ಶುದ್ಧಗಳ ಪಟ್ಟಿಯಲ್ಲಿದೆ. ಇಷ್ಟಾಯ್ತಾ? ಈಗ ಶುದ್ಧಗಳ ಗ್ರಹಗಳ ಪಟ್ಟಿಯಲ್ಲೇ ಅತಿ ದೊಡ್ಡ ಕಾಯ ಸೀರೀಸ್. ಬರ್ಕೊಳ್ಳೋದು ಹೇಳ್ತೀನಿ, ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಓದುವಂತದ್ದು. ಶುದ್ಧ ಗ್ರಹಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಕಾಯ ಸೀರೀಸ್. The largest body in the asteroid belt is Ceres. Okay, the largest body in the asteroid belt is Ceres. Correct ಹೇಳ್ಕೊಡ್ರಿ. The largest asteroid, ಶುದ್ಧಗಳ ಪಟ್ಟಿಯಲ್ಲೇ ಅತಿ ದೊಡ್ಡ ಶುದ್ಧ ಗ್ರಹ ಸೀರೀಸ್. ಆಯ್ತಾ? ಸಾರಿ, ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಕಾಯ ಸೀರೀಸ್. ಶುದ್ಧಗಳ ಪಟ್ಟಿ ಅತಿ ದೊಡ್ಡ ಕಾಯ ಅದು ಸೀರೀಸ್. ದ ಲಾರ್ಜೆಸ್ಟ್ ಆಬ್ಜೆಕ್ಟ್, ದ ಲಾರ್ಜೆಸ್ಟ್ ಬಾಡಿ ಇನ್ ದ ಆಸ್ಟ್ರಾಯ್ಡ್ ಬೆಲ್ಟ್ ಇಸ್ ಸೀರೀಸ್. ನೆಕ್ಸ್ಟ್ ಒನ್ ಬರ್ಕೊಳ್ಳಿ. ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಶುದ್ಧ ಗ್ರಹ. The largest asteroid in the asteroid belt. ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಶುದ್ಧ ಗ್ರಹ. The largest asteroid in the asteroid belt is Vesta. 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 ಈಗ ಓದಿ ಅದನ್ನ ಲೈನ್. ದ ಲಾರ್ಜೆಸ್ಟ್ ಆಬ್ಜೆಕ್ಟ್ ಕೇಳ್ತಾನೆ. ಆಬ್ಜೆಕ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಮಾಡ್ಕೋಬೇಕು ನೀವು. ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಕಾಯ ಅಂತ ಕೊಟ್ಟಿರೋದು, ಕಾಯ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಕಾಯ ಯಾವುದು? ಸೀರೀಸ್. ಅದೇ ಶುದ್ಧಗಳ ಪಟ್ಟಿಯಲ್ಲಿ ಅತಿ ದೊಡ್ಡ ಶುದ್ಧ ಗ್ರಹ ಯಾವುದು? ವೆಸ್ಟ. ಕ್ಲಿಯರಾ? ಏನು ಕನ್ಫ್ಯೂಷನ್ ಇಲ್ಲ? ಕ್ಲಿಯರ್? ಅರ್ಥ? ಈಗ ಒಂದು ವಿಷಯನ ನೀವು ಡಿಸ್ಕಸ್ ಮಾಡ್ಬೇಕೀಗ. ಏನ್ ನೆಬುಲಾ ಅಂದ್ರೇನು? ಅನಿಲ ಮತ್ತು ಧೂಳಿನ ಒಂದು ಮೋಡ. ಅದೇ ತರ ಒಂದು ಮೋಡ ಇತ್ತು, ಅದ್ರ ಹೆಸರು ಓರಿಯಾನ್ ನೆಬುಲಾ. ಆ ಓರಿಯಾನ್ ನೆಬುಲಾದಲ್ಲಿ ಹುಟ್ಟಿದ್ದೆ ಸೂರ್ಯ, ಜೊತೆಗೆ ಪರಿವಾರ. ಅದನ್ನ ಹೇಳದೆ ನೆಬುಲರ್ ಹೈಪೋಥಿಸಿಸ್. ಈಗ ಅರ್ಥ ಮಾಡ್ಕೊಂಡು ಒಂದು ವಿಷಯ ತಿಳ್ಕೊಂಡಿರ್ರಿ, ಹೈಪೋಥಿಸಿಸ್ಗೂ ಥಿಯರಿಗೂ ವ್ಯತ್ಯಾಸ ಇದೆ. ಆಯ್ತಾ? ಹೈಪೋಥಿಸಿಸ್ ಅಂದ್ರೆ ಹೈಪೋಥೆಟಿಕಲ್, ಅಂದ್ರೆ ಅಂತೆ ಕಂತೆಗಳ ಸಂತೆ, ಊಹಾಪೋಹಗಳು ಈ ತರ ಆಗಿರಬಹುದು ಗೆಸ್. ಆ ಗೆಸ್ ಮಾಡೋ ಹೈಪೋಥಿಸಿಸ್ಗೆ ಎವಿಡೆನ್ಸ್ ಸಿಕ್ಬಿಟ್ರೆ
ಹೈಪೋಥಿಸಿಸ್ ಥಿಯರಿ ಆಗ್ಬಿಡುತ್ತೆ. ಆಯ್ತಾ? ಈಗ ನಮಗೆ ಒಂದು ಇದೇನ ವಿಷಯ ಏನಂದ್ರೆ, ವಿಶ್ವದ ಉಗಮಕ್ಕೆ ನಮ್ಮ ಹತ್ರ ಥಿಯರಿಗಳಿದೆ, ಆದರೆ ನಮ್ಮ ಹತ್ರ ಥಿಯರಿಗಳಿಲ್ಲ. ಯಾಕಂದ್ರೆ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಇದು ಉತ್ತರ ಕೊಡಲ್ಲ. ವಿಶ್ವದ ಉಗಮಕ್ಕೆ ಒರಿಜಿನ್ ಆಫ್ ಯೂನಿವರ್ಸ್ಗೆ ಥಿಯರಿ ಇದೆ, ಯಾವುದು? ಬಿಗ್ ಬ್ಯಾಂಗ್ ಥಿಯರಿ. ಅದೇ ಒರಿಜಿನ್ ಆಫ್ ಸೋಲಾರ್ ಸಿಸ್ಟಮ್ಗೆ ನಮ್ಮ ಹತ್ರ ಥಿಯರಿಗಳಿಲ್ಲ, ಹೈಪೋಥಿಸ್ಗಳಿದಾವೆ. ಅದು ಸುಮಾರು 11-12 ಹೈಪೋಥಿಸ್ಗಳಿದಾವೆ. ಆದ್ರೆ ನಾವು ಕೇಳೋಂತ ಪ್ರಶ್ನೆಗಳಿಗೆ ಎಲ್ಲವೂ ಯಾವುದು ಎಲ್ಲ ಆನ್ಸರ್ ಮಾಡಲ್ಲ. ಆದ್ರೆ ನಾವು ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂತ ಎವಿಡೆನ್ಸ್ ಕೊಟ್ಟಿರುವಂತ ಒಂದೇ ಒಂದು ಹೈಪೋಥಿಸ್ ಲೆಬ್ಲಾರ್ ಹೈಪೋಥಿಸ್. ಈ ಪ್ರಶ್ನೆ ಏನಂದ್ರೆ, ಏನ್ ಸರ್ ನನ್ನ ಪ್ರಶ್ನೆ ಅಂದ್ರೆ, ಸೂಕ್ಷ್ಮ ಗಮನಿಸಿ, ಸೂರ್ಯನ ಒಂದೇ ಲೈನ್ ಅಲ್ಲಿ, ಒಂದೇ ಪ್ಲೇನ್ ಅಲ್ಲಿ ಎಲ್ಲಾ ಗ್ರಹಗಳಿದಾವೆ. ಯಾಕೆ ಅಂದ್ರೆ ಸೂರ್ಯ ಇದ್ದಾನಲ್ಲ, ಆ ಸೂರ್ಯನ ಒಂದೇ ಪ್ಲೇನ್ ಅಲ್ಲಿ, ಒಂದೇ ಎಲ್ಲಾ ಗ್ರಹಗಳು ಸುತ್ತಾ ಇದ್ದಾವೆ. ಯಾಕೆ? ಮೆರ್ಕುರಿಗಿಂತ ವೀನಸ್ ದೊಡ್ಡದು, ವೀನಸ್ಗಿಂತ ಭೂಮಿ ದೊಡ್ಡದು. ಅದೇ ತರ ಮೆರ್ಕುರಿಯಿಂದ ಗಾತ್ರ ದೊಡ್ಡದಾಗ್ತಾ ಆಗ್ತಾ ಜುಪಿಟರ್ಗೆ, ಜುಪಿಟರ್ನ ಗಾತ್ರ ಚಿಕ್ಕದಾಗ್ತಾ ಇದೆ. ಯಾಕೆ? ಮೆರ್ಕುರಿಯಿಂದ ಗಾತ್ರ ದೊಡ್ಡದಾಗ್ತಾ ಆಗ್ತಾ ಜುಪಿಟರ್ಗೆ ಹೋಯ್ತು, ಜುಪಿಟರ್ ಆದ್ಮೇಲೆ ಚಿಕ್ಕದಾಗ್ತಾ ಇದೆ. ಯಾಕೆ? ಕ್ಲಿಯರ್? ಅರ್ಥ ಆಗಿಲ್ವಾ? ಮೆರ್ಕುರಿ ಮತ್ತು ವೀನಸ್ಗೆ ಇಲ್ಲ, ಭೂಮಿಗೆ 1, ಮಂಗಳಕ್ಕೆ 2. ಇನ್ನು ಉಪಗ್ರಹ ಸಂಖ್ಯೆ ಕೂಡ ಕಡಿಮೆಯಿಂದ ಜಾಸ್ತಿಯಾಗಿ ಜಾಸ್ತಿಯಿಂದ ಕಡಿಮೆ ಆಗುತ್ತೆ. ಯಾಕೆ? ಕ್ಲಿಯರ್? ಶಿಲಾಗ್ರಹಗಳು ಒಳಗಡೆ, ಅನಿಲ ಗ್ರಹಗಳು ಹೊರಗಡೆ. ಯಾಕೆ? ಶುದ್ಧ ಗ್ರಹಗಳು ಮಂಗಳ ಮತ್ತು ಗುರು ನಡುವೆ. ಯಾಕೆ? ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ಗೆ ಉಂಗುರಗಳಿದ್ದಾವೆ. ಯಾಕೆ? ಓಕೆ, ಎಲ್ಲಾ ಗ್ರಹಗಳು ಆಂಟಿ ಕ್ಲಾಕ್ ಸುತ್ತಿದ್ರೆ ಯುರೇನಸ್ ಮತ್ತು ವೀನಸ್ ಕ್ಲಾಕ್ ಸುತ್ತಿದ್ರೆ, ಅಂದ್ರೆ ಅರ್ಥ ಯುರೇನಸ್ ಮತ್ತು ವೀನಸ್ ಅಲ್ಲಿ ಸೂರ್ಯೋದಯ ಪಶ್ಚಿಮದಲ್ಲಿ, ಸೂರ್ಯಾಸ್ತ ಉತ್ತರದಲ್ಲಿ. ಅರ್ಥ? ಯಾಕೆ? ಈ ತರ ಎಷ್ಟೊಂದು ಪ್ರಶ್ನೆಗಳಿಗೆ ಯಾಕೆ 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 ಅನ್ನೋ ಪ್ರಶ್ನೆಗಳಿಗೆ ಎಲ್ಲವೂ ಉತ್ತರ ಕೊಡೋದಿಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡುವಂತ ಏಕೈಕ ಥಿಯರಿ ಅದು ಹೈಪೋಥಿಸಿಸ್. ಇದು ಹೇಗಿರೋದಕ್ಕೆ ಈ ವಿಡಿಯೋಗಳು ಗೊತ್ತಾಗುತ್ತೆ. ಈಗ resulted from an uneven distribution of gases throughout the universe. As the gravitational pull began to condense the gas toward the center, the speed of the rotation increased. This caused the cloud to flatten, creating an accretion disk. Matter continued to collect as the growing force of gravity drew it toward the center. Eventually, the gas formed from the increasing pressure. ಎಲ್ಲ ಕಡೆಗಳು ಕೂಡ್ಕೋತಾ ಇದ್ದಾವೆ ಈ ಶತಮಾನಕ್ಕೆ. Also increased, and as a result, the temperature continued to rise. A ball of hot gas formed in the center of the accretion disk, creating a protostar, also known as the sun. Finally, when enough gas gathered in the center of the protostar, the pressure generated enough heat to fuse the atoms, forming a star. ನೋಡಿ, ಇದು ಇಂಪಾರ್ಟೆಂಟ್ ನಮ್ಗೆ ಸದ್ಯಕ್ಕೆ. ಕಾಣದ್ಯಾ? ಈ ಸಣ್ಣ ಸಣ್ಣ ಕಣಗಳೆಲ್ಲ ಸೇರ್ಕೊಂಡು ಗ್ರಹಗಳಾಗ್ತಾ ಬರ್ತಾವೆ. ಈ ಶಬ್ದ ಮಾಡ್ಕೊಳ್ರಿ. ಈ ಸಣ್ಣ ಸಣ್ಣ ಕಣಗಳು ಸೇರ್ಕೊಂಡು ಏನಾಗುತ್ತೆ? ಗ್ರಹಗಳು ದೊಡ್ಡದಾಗ್ತಾ ಬರ್ತಾವೆ. ಈ ಸಣ್ಣ ಸಣ್ಣ ಕಣಗಳನ್ನ ಗ್ರಹ ಪಿಂಡಗಳು ಅಂತ ಕರ್ತಾರೆ. ಆಯ್ತಾ? ಪ್ರೋಟೋ ಪ್ಲಾಂಟ್ಸ್ ಅಂತ ಕರ್ತಾರೆ. ಈ ಗ್ರಹ ಪಿಂಡಗಳು ಹೊಂದ್ಕೊಂಡು ಡಿಕ್ಕಿ ಈಗ ಗ್ರಹ ಆಗ್ತಾ ಇದ್ದಾವೆ. ಆಯ್ತಾ? ಅದೇ ತರನೇ ಮೆರ್ಕುರಿ, ವೀನಸ್ ಮತ್ತು ಮಾರ್ಸ್ ಎಲ್ಲಾನು ಹುಟ್ಟಾಗಿದ್ದು. ಯಾವ ಗ್ರಹ ಪಿಂಡಗಳು ಕರೆಕ್ಟಾಗಿ ಕೆಲ್ಸ್ಕೊಳ್ಳಿ, ಯಾವ ಈ ಗ್ರಹ ಪಿಂಡಗಳು ಹೊಂದ್ಕೊಂಡು ಡಿಕ್ಕಿ ಹೊಡ್ಕೊಂಡು ಗ್ರಹಗಳ ಆಗ್ಲಿಕ್ಕೋ ಅವುಗಳೇ ಶುದ್ಧ ಗ್ರಹಗಳು. ಅಂಡರ್ಸ್ಟುಡ್? ಏನಾಯ್ತು? ವಿಡಿಯೋ ತೋರಿಸಿ ನಿಮ್ಗೆ. ಯಾವ ಗ್ರಹ ಪಿಂಡಗಳು, ಈ ತರ ಗ್ರಹ ಪಿಂಡಗಳು ಹೊಂದ್ಕೊಂಡು ಡಿಕ್ಕಿ ಹೊಡ್ಕೊಂಡು ಗ್ರಹಗಳಾದವು. ಸೊ ಡಿಕ್ಕಿ ಹೊಡ್ಕೊಂಡು ಗ್ರಹಗಳಾಯ್ತು. ಯಾವ ಗ್ರಹ ಪಿಂಡಗಳು ಡಿಕ್ಕಿ ಹೊಡ್ಕೊಂಡಂಗೆ ಹೊಂದ್ಕೊಂಡು ಅಪ್ಪಳಿಸದೆ ಗ್ರಹಗಳಾಗದೆ ಹಾಗೆ ಉಳ್ಕೊಂಡು ಅವುಗಳೇನಾದ್ವು? ಅವುಗಳೇ ಆಸ್ಟ್ರಾಯ್ಡ್ಸ್, ಶುದ್ಧ ಗ್ರಹಗಳಾಗಿತ್ತು. ಅರ್ಥ? ಈಗ ನೋಡಿ ವಿಡಿಯೋ ಗೊತ್ತಾಗತ್ತೆ.
These protoplanets continue to grow as they trap material in their gravitational fields. Because the protoplanets all form from the same cloud of gas and dust, they travel around the sun in the same ಒಂದು ದಿಕ್ಕಲ್ಲಿ ಹೋಗ್ತವೆ ಎಲ್ಲ ಗ್ರಹಗಳು. plane. The nebular hypothesis also explains how the planets are arranged. The heat and solar winds caused by the sun swept the lighter gases farther out into the developing solar system. This is why the rocky terrestrial planets, Mercury, Venus, Earth, and Mars, are located closer to the sun. The gas giants, Jupiter, Saturn, Uranus, and Neptune, form in the cooler outer region of the solar system. The solar system continued to evolve even after its initial formation. Large asteroids slammed into planets, and the planets themselves differentiated into layers as they slowly cooled. Although the nebular hypothesis cannot be directly tested, it is a useful description for how a solar system forms. It explains why planets and the sun in orbit usually spin in the same direction and lie in the same plane. It also explains the arrangement of the planets, with the rocky planets nearest to the sun and the gas giants farther away. The next time that you look at the stars twinkling in the night sky, imagine new planets forming using these pairs of because the protoplanets all formed from the same. Finally, when enough gas gathered in the center of the protostar, the pressure generated enough heat to fuse the atoms, forming a star. ಸೊ ಅಲ್ಲಿ ಸೆಂಟರ್ ಏನಾಯ್ತು, ಸೃಷ್ಟಿ ಆಯ್ತು. ಅದ್ರ ಸುತ್ತ ಈ ಕಣಗಳು ಸೇರ್ಕೊಂಡು ಗ್ರಹಗಳಾಗ್ತಾ ಬಂದು. ಕರೆಕ್ಟಾ? ಕ್ಲಿಯರ್? These protoplanets continue to grow as they trip. ಅರ್ಥ ಹೇಳಿದ್ದು? ಸೊ ಇಲ್ಲಿ ಏನಿರ್ತದೆ ನಿಮ್ಗೀಗ ವಾಪಸ್ ಬನ್ನಿ. ಇಲ್ಲಿ ಈ ಗ್ರಹ ಕಣಗಳು, ಗ್ರಹ ಪಿಂಡಗಳು ಡಿಕ್ಕೆ ಹೊಡ್ಕೊಂಡು ಗ್ರಹಗಳಾಯ್ತು. ಸೊ ಇದೇನಂತ ಕರಿತೀವಿ, ಇದು ನಾವು ಗ್ರಹ ಪಿಂಡ ಅಥವಾ ಪ್ರೋಟೋ ಪ್ಲಾನೆಟ್ಸ್ ಅಂತ ಕರಿತೀವಿ. ಕಡೆ ಕಲ್ಸ್ಕೊಳ್ಳಿ. ಪ್ರೋಟೋ ಅಂತ ಪದ ಬಂದಾಗ, ಪ್ರೋಟೋ ಅಂತ ಪದ ಬಂದ್ರೆ, ಪ್ರೋ ಅಂತ ಪದ ಬಂದಾಗ ಏನರ್ಥ? ಫಸ್ಟ್ ಅಂತ ಅರ್ಥ. ನೀವು ಕೇಳಿರ್ಬೋದು ಪ್ರೋಟೋಝೋವಾ, ಕೇಳಿದಿರಾ? ಓಕೆ, ಕೇಳಿಲ್ಲ ಅಟ್ಲೀಸ್ಟ್. ಪ್ರೋಟೋನ ಅರ್ಥ ಮೊದಲು ಅಂತ, ಆದಿ ಅಂತ ಅರ್ಥ. ಸೊ ಈ ಗ್ರಹ ಪಿಂಡಗಳು ಒಂದು ಡಿಕ್ಕೆ ಹೊಡ್ಕೊಂಡು ಗ್ರಹಗಳಾದವು. ಈ ತರ ಗ್ರಹಗಳ ಸಂದರ್ಭದಲ್ಲಿ ಮೆರ್ಕುರಿ, ವೀನಸ್, ಅರ್ತ್ ಮತ್ತೆ ಯಾರು ಮಾಸ್ ಉಟ್ಕೊಳ್ತು. ಕರೆಕ್ಟಾ? ಈ ಗ್ರಹಗಳಾಗ್ತಿದ್ದ ಸಂದರ್ಭದಲ್ಲಿ ಒಂದು ದೊಡ್ಡ ಗ್ರಹ ಉಟ್ಕೊಳ್ತು. ಯಾರದು? ಜುಪಿಟರ್. ಈ ದೊಡ್ಡ ಗ್ರಹ ಹುಟ್ಟಿದ ತಕ್ಷಣ ಏನಾಗುತ್ತೆ, ಉಳಿದಂತ ಗ್ರಹ ಕಣಗಳನ್ನ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳಕ್ ಬಿಡ್ಲಿಲ್ಲ. ಎಲ್ಲ ಎಳ್ಕೊಂಡು ಅಲ್ಲೇ ಹಿಡ್ಕೊಂಡ್ಬಿಡ್ತಾನೆ. ಅದೇ ಆಸಿಡ್ ಬೆಲ್ಟ್ ಆಗುತ್ತೆ. ಕ್ಲಿಯರ್? ಸೊ ಈ ಗ್ರಹ ಪಿಂಡಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಆಗ್ತಿದ್ವು. ಗ್ರಹ ಪಿಂಡಗಳು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಗ್ರಹಗಳಾಗ್ತಾ ಇದ್ವು. ಆ ಗ್ರಹಗಳಾಗ್ತಾ ಮೆರ್ಕುರಿ, ವೀನಸ್, ಅರ್ತ್, ಮಾಸನ ಒಂದೊಂದೇ ಗ್ರಹ ಆಗ್ತಾ ಇತ್ತು ಅನ್ಕೊಳ್ಳೋಣ. ಆ ಸಂದರ್ಭ ಯಾರು ಉಟ್ಕೊಂಡ್ರು? ಜುಪಿಟರ್ ಗ್ರಹ ಉಟ್ಕೊಂಡ್ರು. ಆ ಜುಪಿಟರ್ ಗ್ರಹ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಉಳಿದ ಗ್ರಹ ಕಣಗಳನ್ನ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳಕ್ ಬಿಡ್ಲಿಲ್ಲ. ಆಯ್ತಾ? ಅದೆಲ್ಲ ತನ್ನ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಮಂಗಳ ಮತ್ತು ಗುರು ನಡುವೆ ಏನಿರೋದು? ಶುದ್ಧಗಳ ಪಟ್ಟಿ ಇರೋದು. ಕರೆಕ್ಟಾ? ವೈ ಆಸಿಡ್ ಬೆಲ್ಟ್ ಇಸ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್? ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಜುಪಿಟರ್. ಆಯ್ತಾ? ಯಾಕೆ ಮಂಗಳ ಮತ್ತು ಗುರು ನಡುವೆ ಶುದ್ಧಗಳಿದ್ದಾವೆ? ಯಾಕಂದ್ರೆ ಗುರುವಿನ ಅತಿಯಾದ ಗುರುತ್ವಾಕರ್ಷಣ ಬಲದಿಂದ. ಗುರುವಿಗೆ ಅತಿಯಾದ ಗುರುತ್ವಾಕರ್ಷಣ ಬಲ ಯಾಕೆ ಬರುತ್ತೆ? ಯಾಕಂದ್ರೆ ಗುರು ಏನಾಗಿದೆ? ವೆರಿ ಗುಡ್, ರಾಶಿ ಜಾಸ್ತಿ ಇರೋದ್ರಿಂದ. ಸೊ ಮಾಸ್ ಜಾಸ್ತಿ ಇರೋದ್ರಿಂದ ಏನ್ ಜಾಸ್ತಿ ಆಯ್ತು? ಜಾಸ್ತಿ ಆಗಿ ಒಂದು ಡಿಕ್ಕಿ ಹೊಡ್ಕೊಳ್ಳೋದು ಬಿಡ್ಲಿಲ್ಲ. ಅವುಗಳೇ ಶುದ್ಧಗಳ ಪಟ್ಟಿ ಆಯ್ತು. ಕ್ಲಿಯರಾ? ಅರ್ಥ ಆಗಿಲ್ವಾ? ಸೊ ಏನ್ ಶುದ್ಧ ಗ್ರಹ ಅಂದ್ರೆ? ಶುದ್ಧ ಗ್ರಹ ಡೆಫಿನಿಷನ್ ಕೊಡಿ ನೀವೇ. ಎಸ್, ದೋಸ್ ಪ್ರೋಟೋ ಪ್ಲಾನೆಟ್ಸ್. ಟಾಟಾ ಕಲ್ಸ್ಕೊಳ್ಳಿ, ಬೇಕಾದ್ರೆ ಬರ್ಕೊಳ್ಳಿ. ದೋಸ್ ಪ್ರೋಟೋ ಪ್ಲಾನೆಟ್ಸ್ ಆರ್, ಇದಕ್ಕೆ ಮತ್ತೊಂದು ಹೆಸರು, ಇದಕ್ಕೆ ಇನ್ನೊಂದು ಹೆಸರು ಏನು? ಪ್ಲಾನೆಟಿಸಿಮಲ್ಸ್ ಅಂತ ಕರಿತೀವಿ. Those protoplanets are planetesimals. Those protoplanets are
planetesimals that did not collide, which did not collide, that did not collide to become planets, to become planets, to become planets, remained as asteroids. Cardiac calculus is very important chapter. Remained as what? Asteroid. ಅರ್ಥ ಇಲ್ವಾ? Remained as asteroids. ಆಯ್ತಾ? ಏನು ಕನ್ನಡದಲ್ಲಿ? ಒಂದಕ್ಕೊಂದು ಅಪ್ಪಳಿಸದೆ ಗ್ರಹಗಳಾಗದೆ, ನೀವನ್ನ ಬರ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಒಂದಕ್ಕೊಂದು ಅಪ್ಪಳಿಸದೆ ಗ್ರಹಗಳಾಗದೆ ಉಳಿದುಕೊಂಡಂತಹ, ಒಂದಕ್ಕೊಂದು ಅಪ್ಪಳಿಸದೆ ಗ್ರಹಗಳಾಗದೆ ಉಳಿದುಕೊಂಡಂತಹ ಗ್ರಹಪಿಂಡಗಳು ಅಥವಾ ಗ್ರಹ ಕಣಗಳನ್ನ ಎಂತ ಕರಿತೀವಿ? ಶುದ್ಧ ಗ್ರಹಗಳನ್ನು ಕರಿತೀವಿ. ಬರ್ಕೊಂಡ್ರ? ಕಾಂಟ್ಯಾಕ್ಟ್ ಕೆಲ್ಸಗಳು ಈಗ ಕೆಲ್ಸಗಳು ಇಲ್ಲಿ ಬರ್ಕೊಂಡ್ರ? ಇನ್ನೊಂದು ತರ ಹೇಳ್ಬೋದು, ಇನ್ನೊಂದು ರೀತಿ ಹೇಳ್ಬೋದು. ಸೌರ ಮಂಡಲದ ಉಗಮದ ಸಂದರ್ಭದಲ್ಲಿ ಉಳಿದಂತಹ ಅವಶೇಷಗಳೇ ಶುದ್ಧ ಗ್ರಹಗಳು. ಒಪ್ಕೋತೀರಾ? ಏನಂತ ಹೇಳಿದ್ರೆ ನಿಮ್ಗೀಗ ಸೌರ ಮಂಡಲ ಉಟ್ಕೊಳ್ಳೋ ಟೈಮಲ್ಲಿ ಏನು ಉಳ್ಕೊಳಲ್ಲ, ಗಸಿ ಪಸಿ ಅವರೇನು ಶುದ್ಧ ಗ್ರಹಗಳು ಸದ್ಯಕ್ಕೆ. ಸೊ ಸೌರ ಮಂಡಲದ ಉಗಮದ ಸಂದರ್ಭದಲ್ಲಿ ಉಳಿದಂತ ಅವಶೇಷಗಳೇ ಶುದ್ಧ ಗ್ರಹಗಳು. ಇಂಗ್ಲಿಷ್ ಹೇಳಬೇಕಂದ್ರೆ ಲೆಫ್ಟ್ ಓವರ್ಸ್ ಆಫ್ ದ ಒರಿಜಿನ್ ಆಫ್ ಸೋಲಾರ್ ಸಿಸ್ಟಮ್. ಲೆಫ್ಟ್ ಓವರ್ಸ್ ಆಫ್ ಸೋಲಾರ್ ಸಿಸ್ಟಮ್, ಲೆಫ್ಟ್ ಓವರ್ ಉಳಿದಿರುವಂಥದ್ದು. ಲೆಫ್ಟ್ ಓವರ್ಸ್ ಆಫ್ ಸೋಲಾರ್ ಸಿಸ್ಟಮ್ ಇಸ್ ಕಾಲ್ಡ್ ವಾಟ್? ಆರ್ ಕಾಲ್ಡ್ ವಾಟ್? ಆಸ್ಟ್ರಾಯ್ಡ್ಸ್ ಅಂತ ಕರ್ತೀವಿ. ಕ್ಲಿಯರಾ? ಲೆಫ್ಟ್ ಓವರ್ಸ್ ಆಫ್ ಸೋಲಾರ್ ಸಿಸ್ಟಮ್. ಎಲ್ಲ ಗಮನ ಬೋರ್ಡ್ ನೋಡಿ. ಈಗ ಡೆಫಿನೇಷನ್ ಗೊತ್ತಾಯ್ತಾ? ವಾಟ್ ಆರ್ ಆಸ್ಟ್ರಾಯ್ಡ್ಸ್? ಲೆಫ್ಟ್ ಓವರ್ಸ್ ಅಥವಾ ಯಾವ ಗ್ರಹ ಕಣಗಳು ಗ್ರಹ ಪಿಂಡಗಳು ಒಂದಕ್ಕೊಂದು ಅಪ್ಪಳಿಸಿ ಗ್ರಹಗಳಾಗದೆ ಹಾಗೆ ಉಳ್ಕೊಂಡ್ವೋ ಏನಾದವು ಆಸ್ಟ್ರಾಯ್ಡ್ಸ್. ಈ ಆಸ್ಟ್ರಾಯ್ಡ್ಸ್ ನಮ್ಮ ಈ ಸೋಲಾರ್ ಸಿಸ್ಟಮ್ ಅಲ್ಲಿ, ಸೌರಮಂಡಲದಲ್ಲಿ 3 ಕಡೆ ಇದೆ. ಕರೆಕ್ಟಾಗಿ ಕೆಲಸಗಳು ವೆರಿ ಇಂಪಾರ್ಟೆಂಟ್ ಮಾಡಿದೆ. 3 ಕಡೆ ಇದೆ. ಒಂದು ಮಂಗಳ ಮತ್ತು ಗುರುವಿನ ನಡುವೆ, ಒಂದೆಲ್ಲಿದ್ದಾವೆ? ಮಂಗಳ ಮತ್ತು ಗುರು ನಡುವೆ ಇದೆ. ಆಯ್ತಾ? ಇವುಗಳನ್ನ ಎಂತ ಕರ್ತೀವಿ? ಇವುಗಳನ್ನ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರ್ತೀವಿ. ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಕರ್ತೀವಿ. ಸೊ ಶುದ್ಧ ಗ್ರಹಗಳಿರುವಂತಹ ಜಾಗ ಯಾವುದು? ನಂಬರ್ 1 ಆಸ್ಟ್ರಾಯ್ಡ್ ಬೆಲ್ಟ್. ಇನ್ನು ಕೆಲವು ಶುದ್ಧ ಗ್ರಹಗಳು ಜುಪಿಟರ್, ನೆಪ್ಚೂನ್ ಸುತ್ತಮುತ್ತ ಸುತ್ತಾಡ್ತಾ ಇದಾವೆ. ಅಂದ್ರೆ ಜುಪಿಟರ್, ನೆಪ್ಚೂನ್ ಗ್ರಹಗಳಂತಹ ಗ್ರಹಗಳ ಸುತ್ತಮುತ್ತ ಸುತ್ತಾಡ್ತಾ ಇದಾವೆ. ಈ ರೀತಿ ಕುಬ್ಜ ಗ್ರಹನ ಟ್ರೋಜನ್ಸ್ ಅಂತ ಕರಿತೀವಿ. ಇಲ್ಲಿ ಜುಪಿಟರ್, ನೆಪ್ಚೂನ್ ತರಹದ ಗ್ರಹಗಳ ಆಸುಪಾಸ ಸುತ್ತಾಡ್ತಾ ಇದಾವೆ. ಅವುಗಳನ್ನ ಕರಿತೀವಿ ನಾವು. ಅವುಗಳನ್ನ ಕರಿತೀವಿ ಟ್ರೋಜನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕ್ಲಿಯರ್? ಇನ್ನ ವಿಶೇಷ ಸ್ಪೆಷಾಲಿಟಿ ಏನಂದ್ರೆ, ಇನ್ನು ಕೆಲವು ಶುದ್ಧ ಗ್ರಹಗಳು ನಮ್ಮ ಭೂಮಿಗೆ ಹತ್ತಿರದಲ್ಲೇ ಇದಾವೆ. ಭೂಮಿಗೆ ಹತ್ತಿರದಲ್ಲಿದ್ದಾವೆ. ಈ ಭೂಮಿಗೆ ಹತ್ತಿರಲ್ಲಿರುವಂತಹ ಶುದ್ಧ ಗ್ರಹಗಳನ್ನ ನಿಯರ್ ಅರ್ತ್
ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್, ಭೂ ಸಮೀಪ ಶುದ್ಧ ಗ್ರಹಗಳು.